ವಿಶ್ವ ಪ್ರಸಿದ್ಧ ಜೋಗ ಜಲಪಾತವು ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದು ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಜಲಪಾತ ಇದಾಗಿದೆ. ಶರಾವತಿ ನದಿಯು ಇಲ್ಲಿ ಬಂಡೆಗಳ ಮೇಲಿನಿಂದ ಸುಮಾರು 253 ಮೀಟರ್ ಆಳಕ್ಕೆ ಧುಮುಕುವ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು. ಶರಾವತಿ ನದಿಯು ಜೋಗದಲ್ಲಿ ರಾಜ, ರೋರರ್, ರಾಕೆಟ್ ಮತ್ತು ರಾಣಿ ಎಂಬ 4 ಪ್ರಮುಖ ಜಲಪಾತಗಳನ್ನು ಸೃಷ್ಟಿಸುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೊಣಬೂರಿನ ಪಕ್ಕದಲ್ಲಿರುವ ಅಂಬುತೀರ್ಥದಲ್ಲಿ ಹುಟ್ಟುವ ಶರಾವತಿ ನದಿಯು ಜೋಗ ಜಾಗದಲ್ಲಿ ಜಲಪಾತವಾಗಿ ಬೀಳುತ್ತದೆ ಮತ್ತು ಗೇರ್ಸೊಪ್ಪ ಗ್ರಾಮದ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ಈ ಜಲಪಾತಕ್ಕೆ ಗೇರ್ಸೊಪ್ಪ ಜಲಪಾತ ಎಂದು ಕೂಡ ಕರೆಯುತ್ತಾರೆ. ನಂತರ ಶರಾವತಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ರಾಜ ಜಲಪಾತವು ಸುಮಾರು 253 ಮೀಟರ್ ಆಳಕ್ಕೆ ಒಂದೇ ಸ್ತಂಭದಲ್ಲಿ ಇಳಿಯುತ್ತದೆ. ಅರ್ಧದಷ್ಟು ಕೆಳಗೆ ಹೋದಾಗ ರೋರರ್ ಎದುರಾಗುತ್ತದೆ. ಅದು ವಿಶಾಲವಾಗಿ ಬೀಳುತ್ತದೆ ಮತ್ತು ರಾಜನನ್ನು ಭೇಟಿ ಮಾಡಲು ಕೆಳಕ್ಕೆ ಧಾವಿಸುತ್ತದೆ. ರಾಕೆಟ್ ಜೆಟ್ಗಳ ಸರಣಿಯಲ್ಲಿ ಕೆಳಗೆ ಹಾರುತ್ತದೆ. ರಾಣಿ ಜಲಪಾತವು ಪರ್ವತದ ಇಳಿಜಾರಿನ ಮೇಲೆ ಫೋಮ್ನ ಹಾಗೆ ಸದ್ದಿಲ್ಲದೆ ಧುಮುಕುತ್ತದೆ. ಕನ್ನಡದ ಹಲವು ಹಾಡು ಮತ್ತು ಚಲನಚಿತ್ರಗಳಲ್ಲಿ ಜೋಗ ಜಲಪಾತದ ಉಲ್ಲೇಖವಿದೆ. ಜೋಗದ ಸಿರಿ ಬೆಳಕಿನಲ್ಲಿ ಎಂದು ಪ್ರಾರಂಭಗೊಳ್ಳುವ ನಿತ್ಯೋತ್ಸವ ಕವಿತೆ, ಇರೋದ್ರಲ್ಗೆ ಒಮ್ಮೆ ಜೋಗದ ಗುಂಡಿ, ಜೀವನ ಚೈತ್ರ ಚಿತ್ರದ ಹಾಡು ಇವುಗಳಲ್ಲಿ ಪ್ರಮುಖವಾದುದು. ಮುಂಗಾರು ಮಳೆ ಸಿನಿಮಾದಲ್ಲಂತೂ ಜೋಗ ಜಲಪಾತದ ರಮಣೀಯ ದೃಶ್ಯಗಳಿವೆ. ಜೋಗ ಜಲಪಾತದ ಸಮೀಪವೇ ಲಿಂಗನಮಕ್ಕಿ ಜಲಾಶಯವಿದೆ. ಇದರಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತದೆ ಮತ್ತು ಮಳೆಗಾಲದಲ್ಲಿ ಜಲಾಶಯ ತುಂಬಿ ಹರಿದಾಗ ಜಲಪಾತದಿಂದ ರಚಿಸಲ್ಪಟ್ಟ ನೀರಿನ ಗರ್ಜನೆ, ಪ್ರಕೃತಿಯ ಪ್ರಶಾಂತ ಹಸಿರು, ಮದ ನೀಡುವ ಮೋಡಗಳು ಪ್ರವಾಸಿಗರಿಗೆ ಜೋಗ ಜಲಪಾತದ ಸ್ಮರಣೀಯ ಅನುಭವವನ್ನು ನೀಡುತ್ತವೆ. ಪ್ರವಾಸಿಗರು 2 ತೆರೆದ ವೀಕ್ಷಣಾ ಸ್ಥಳಗಳಿಂದ ಜಲಪಾತಗಳನ್ನು ವೀಕ್ಷಿಸಬಹುದು. ಒಂದು ಮುಖ್ಯ ದ್ವಾರ ಮತ್ತು ಇನ್ನೊಂದು ಪ್ರವಾಸಿ ಬಂಗಲೆಗಳು. ತಾಳಗುಪ್ಪವು ಜೋಗ ಜಲಪಾತದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಹತ್ತಿರದ ರೈಲು ನಿಲ್ದಾಣವಾಗಿದ್ದು, ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಪ್ರತಿದಿನ ರೈಲುಗಳನ್ನು ಹೊಂದಿದೆ. ಸಾಗರ ಸುಮಾರು 40 ಕಿಲೋಮೀಟರ್ ಮತ್ತು ಶಿವಮೊಗ್ಗ ಸುಮಾರು 105 ಕಿಲೋಮೀಟರ್ ದೂರದಲ್ಲಿರುವ ಹತ್ತಿರದ ಪಟ್ಟಣಗಳಾಗಿವೆ. ಜೋಗ ಜಲಪಾತವು ಉತ್ತಮ ರಸ್ತೆ ಮತ್ತು ಸಾರ್ವಜನಿಕ ಸಾರಿಗೆಯ ಸಂಪರ್ಕ ಹೊಂದಿದೆ. ಜೋಗ ಜಲಪಾತವನ್ನು ವೀಕ್ಷಿಸಲು ಶಿವಮೊಗ್ಗ ಅಥವಾ ಸಾಗರ ಪಟ್ಟಣಗಳಿಂದ ಟ್ಯಾಕ್ಸಿಯನ್ನು ಕೂಡ ಪಡೆಯಬಹುದು. ಹುಬ್ಬಳ್ಳಿ, ಮಂಗಳೂರು
ಅಥವಾ ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಜೋಗ ಜಲಪಾತಕ್ಕೆ ಹತ್ತಿರದ ವಿಮಾನ ನಿಲ್ದಾಣಗಳಾಗಿವೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಜೋಗ ಜಲಪಾತದ ಸಮೀಪ ಹೋಟೆಲ್ ಮಯೂರವನ್ನು ನಡೆಸುತ್ತಿದೆ. ಇದು ಜೋಗ ಜಲಪಾತಕ್ಕೆ ಅತ್ಯಂತ ಹತ್ತಿರವಾದ ವಸತಿ ಸೌಕರ್ಯವಾಗಿದೆ. ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ನಿರ್ವಹಿಸುತ್ತಿರುವ ಶರಾವತಿ ಅಡ್ವೆಂಚರ್ ಕ್ಯಾಂಪ್ ಕಾಟೇಜ್ ಶೈಲಿಯ ವಸತಿ ಸೌಕರ್ಯವನ್ನು ನೀಡುತ್ತದೆ ಮತ್ತು ಟ್ರೆಕ್ಕಿಂಗ್, ಪಕ್ಷಿ ವೀಕ್ಷಣೆ, ದೋಣಿ ಸವಾರಿ ಹೀಗೆ ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳಬಹುದಾಗಿದೆ. ಜೋಗ ಜಲಪಾತದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಸಾಗರ ಪಟ್ಟಣದಲ್ಲಿ ಹಲವಾರು ಬಜೆಟ್ ವಾಸ್ತವ್ಯದ ಆಯ್ಕೆಗಳು ಲಭ್ಯವಿದೆ. ಹೀಗೆ ಎಲ್ಲ ಅಗತ್ಯ ಪ್ರವಾಸಿ ಸೌಲಭ್ಯಗಳು ಜೋಗ ಜಲಪಾತದಲ್ಲಿ ಲಭ್ಯವಿದೆ ಮತ್ತು ಮುಂಗಾರು ಸಮಯದಲ್ಲಿ ಜೋಗ ಜಲಪಾತಕ್ಕೆ ಭೇಟಿ ನೀಡದಿದ್ದರೆ ನಿಮ್ಮ ಪ್ರವಾಸ ಅಪೂರ್ಣವಾಗುವುದು. ಧನ್ಯವಾದಗಳು.